ಸ್ನೇಹಿತರೆ, ನಾನು ಒಬ್ಬನೇ ಓದ್ತಾ ಇಲ್ಲ, ನಮ್ಮ ಚಿಕ್ಕಪ್ಪನ್ನು ಕರೆಸಿದ್ದೀನಿ ನೋಡಿ. ಹಾಂ, ಈ ಕಾರ್ನ ನನಗೆ ನಮ್ಮ ಅಕ್ಕ ಕೊಡಿಸಿದ್ದು ಪ್ರೀತಿಯಿಂದ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಮತ್ತು ಒಂದು ಗುಡ್ ನ್ಯೂಸು ಐತೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ನಮ್ಮ ಅಕ್ಕನಿಗೆ ಪಾಪು ಆಗೈತೆ. ಅದನ್ನು ನೋಡ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಅಕ್ಕ ಅಂದರೆ ನಮ್ಮ ಸ್ವಂತ ಅಕ್ಕನೇ, ನನ್ನ ಜೊತೆಗೆ ಹುಡ್ತವಳು. ನಿನ್ನೆನೇ ಹೋಗ್ಬೇಕಾಗಿತ್ತು, ನಿನ್ನೆ ಶುಕ್ರವಾರ ಆಗಿದ್ದು. ನಿನ್ನೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಮತ್ತು ಹೋಗ್ಬಾರ್ದಂತೆ, ನಾನು ನೋಡಬಾರ್ದಂತೆ ಪಾಪುನೇ. ಯಾಕಂದರೆ ಹೌದು, ಹಿಂದೆಯಿಂದ ಏನೋ ನಡ್ಕೊಂಬಂದ್ಬಿಟ್ಟೈತೆ. ಈ ಕರಳು ಬಳ್ಳಿ ಸುತ್ಕೊಂಡು ಹುಟ್ಟಿರೋ ಮಕ್ಕಳು ಮಾವ ನೋಡಬಾರ್ದು ಅಂದರೆ ನಾನು ನೋಡಬಾರ್ದಂತೆ. ನೋಡಿದ್ರೆ ನನಗೆ ತುಂಬ ಕಷ್ಟಗಳು ಬರುತ್ತಂತೆ ಅಂತ ಹೇಳ್ತಾರೆ. ನಾನು ಅವೆಲ್ಲ ನಂಬಲ್ಲ, ಆದರೂ ಹಳೆ ಕಾಲದಿಂದ ಅವೆಲ್ಲ ನಡ್ಕೊಂಬಂದಿದೆಯಲ್ಲ, ಅದಕ್ಕೆ ನಾನೇನೋ ಎಣ್ಣೆಯಿಂದ ಡೈರೆಕ್ಟ್ ಫಸ್ಟ್ ಟೈಮ್ ನೋಡಿದ್ರೆ ಎಣ್ಣೆಯಿಂದ ಮುಖ ನೋಡಬೇಕಂತೆ ಅಂತ ಹೇಳಿ. ಅಂದರೆ ನಮ್ಮ ಮನೇಲಿ ಅದನ್ನೆಲ್ಲ ತುಂಬ ನಂಬ್ತಾರೆ. ನಾಳೆ ದಿವಸ ಏನಾದರೂ ಕಷ್ಟ ಬಂದುಬಿಟ್ರೆ ನನಗೆ ಅಂತ ಅವರು ಯೋಚನೆ ಮಾಡ್ತಾರೆ. ನಡೆದಿತ್ತಲ್ಲ ಮಹಾಭಾರತ, ಕೃಷ್ಣ ಹುಡ್ತಾನೆ ಅವ್ರ ತಾಯಿಗೆ, ಅವರ ಮಾವ ಕಂಸನಿಗೆ ತುಂಬ ತೊಂದರೆ ಆಗುತ್ತೆ, ಅವನ್ನ ಸಾಯಿಸ್ತಾನೆ, ಏನೇನೋ ಐತಲ್ಲ, ಆವಾಗಿಂದ ಬಂದ್ಬಿಟ್ಟೈತೆ. ಅದಕ್ಕೆ ನಾನು ಹೋಗಿಲ್ಲ. ಇವತ್ತು ಶನಿವಾರ, ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಅಂತ. ನಮ್ಮ ಮನೆಯಲ್ಲಿ ಫಸ್ಟ್ ಮಗು ಆಗಿರುತ್ತೆ ಇದು ನಮ್ಮ ಫ್ಯಾಮಿಲಿಲಿ. ನನಗಂತೂ ಸಖತ್ತು ಖುಷಿ ಮತ್ತು ಎಕ್ಸೈಟ್ಮೆಂಟು ತಡ್ಕೊಳಕ್ಕಾಗ್ತಾಯಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ, ನೋಡ್ಕೊಂಬರೋಣ ನಮ್ಮ ಪಾಪುನ ಅಂತ. ಅದಕ್ಕೆ ಇವಾಗ ಟಿಫನ್ ಮಾಡಿಕೊಂಡು ನೋಡಿ. ಟಿಫನು ನಮ್ಮ ಅಮ್ಮನೂ ಅಲ್ಲೇ ಅವರೇ, ಹಾಸ್ಪಿಟಲಲ್ಲಿದ್ದಾರೆ ನಮ್ಮ ಅಕ್ಕನ ಜೊತೆ. ಇದು ನಮ್ಮ ಪಕ್ಕದ ಮನೆ ಅಕ್ಕ ಅವ್ರು ಕೊಟ್ಟವ್ರೆ, ಅವರು ಹಾವೇರಿಯವರು ನೋಡಿ. ಉಪ್ಪಿಟ್ಟು, ಇದೇನು ಕಡಲೆಪುರಿ ಇದೆಲ್ಲ ಕೊಟ್ಬಿಟ್ಟವ್ರೆ. ಹಾವೇರಿಯವರು ಅವ್ರು ತಿನ್ನೋ ಫುಡ್ಡೆಲ್ಲ ನನಗೂ ಕೊಟ್ಟವ್ರೆ. ಇರಲಿ, ಕೊಟ್ಟಾರ್ರಿ, ನಾವು ತಿನ್ಕೊಂಡು ಹೋಗುಣ್ರಿ, ಬರ್ರಿ. ಮಗುನ ಎಣ್ಣೆ ಮುಖದಲ್ಲಿ ನೋಡಿ ಏನಾದರೂ ಗೋಲ್ಡ್ ಏನಾದರೂ ಹಾಕ್ಬೇಕಂತೆ. ಅದಕ್ಕೆ ನನ್ನ ಹತ್ರ ಇವಾಗ ಸದ್ಯಕ್ಕೆ ಇರೋದು ಗೋಲ್ಡು ಅಂದರೆ ಒಂದು ಚೈನು. ಇದು ಅಂದರೆ ನನ್ನ ಕತ್ತಲ್ಲಿರೋದೇ ತೆಗೆದು ಅದಕ್ಕೆ ಹಾಕ್ಬೇಕಂತೆ. ಏನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಸದ್ಯಕ್ಕೆ ಗೋಲ್ಡ್ ಹಾಕೊಂಬ, ಮಗುಗೆ ಹಾಕಬೇಕು ಅಂತ ಅಂದರು. ಇದನ್ನು ಕೊಡ್ತೀಯ ಅಂದರೆ ಸುಮ್ಮನೆ ಇವಾಗ ಹಾಕೋದಷ್ಟೇ, ಇದನ್ನು ಕೊಡಲ್ಲ. ಯಾವುದಾದ್ರೂ ಗೋಲೇನೇನಾದರೂ ಕೊಡಿಸ್ಬೇಕು. ಇವಾಗ ಸದ್ಯಕ್ಕೆ ಶಾಸ್ತ್ರ, ಏನೇನೋ ಶಾಸ್ತ್ರ ಅಲ್ವಾ, ಇದನ್ನು ತೆಗೆದು ಮಗುಗೆ ಹಾಕ್ಬೇಕೇನೋ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನು ಈ ಗೋಲ್ಡೆಲ್ಲ ನನಗೆ ಇಷ್ಟನೂ ಇಲ್ಲ, ನಾನು ಹಾಕೊಳ್ಳೋದು ಇಲ್ಲ. ನಾನೇ ಗೋಲ್ಡು ಅಲ್ಲ, ಬೇರೆ ಗೋಲ್ಡ್ ಯಾಕೆ? ನೋಡಿ ಹೆಂಗೆ ಕಾಣಿಸ್ತೈತೆ, ಸಕಲಾಗಿ ಕಾಣಿಸ್ತೈತಲ್ವ. ಬನ್ನಿ ಹೊರಡೋಣ ಇವಾಗ. ಏನರಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಹೇಳ್ತೀನಿ. ಮತ್ತು ಯಾವ ಪಾಪು ಏನು ಸಿಸರಿನ ನಾರ್ಮಲ ಎಲ್ಲ ಹಾಸ್ಪಿಟಲಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನಾನು ಒಬ್ಬನೇ ಓದ್ತಾ ಇಲ್ಲ, ನಮ್ಮ ಚಿಕ್ಕಪ್ಪನ್ನು ಕರೆಸಿದ್ದೀನಿ ನೋಡಿ. ವಿಭೂತಿ ಇಕ್ಕೊಂಡು ದೇವ್ರು ಬಂದಂಗೆ ಬಂದಿರೋದು. ನನಗೆ ಕಡಲೆಪುರಿ ಎಲ್ಲ ಅವ್ರಿಗೆ ಕೊಟ್ಟೆ, ತಿನ್ಕೊಂಡು ಎಂಜಾಯ್ ಮಾಡ್ರಿ ಅಂತ. ಒಂದು ಅರ್ಧ ಕೆಜಿ ಆಪಲ್ ತಗೋ, ನಾನು ಕಾಸು ಕೊಡಿ. ಯಾರು ತಿಂತಾರೆ? ಅವಳೆ ತಿಂತಾಳೆ, ಅವ್ರ ಅತ್ತೆ ಮರ್ಯಾದೆ ಗೊತ್ತ ನಡೆಯಲಿ. ಅಲ್ಲ, ನೀನು ಕೊಡಿಸ್ಬೇಕು, ನನ್ನ ಹತ್ರ ಇಸ್ಕೊಂಡ್ರೆ ಕೊಡ್ತೇನೆ 500. ಅದು ಆಯ್ತು ನಿಧಾಂಕಿ ಹಳ್ಳೆಣ್ಣೆ ಗಿರಾಕಿ ನೀರು. ₹1 ಇಲ್ಲ ಕಣಲ್ಲಿ, ಹಂಗಾಗಿ ಏನು ಮಾಡ್ತೀಯ ದುಡ್ದಿದ್ದೆಲ್ಲ? ಹಂಗೆ ಸಾಕು ಮಾಡುವ ನಿಮ್ಮ ತಮ್ಮನ. ಏನು ಇಂಜಿನಿಯರ್ ಓದ್ತಾವನು ಅವನು, SLC-ನ ಏನು ಫಸ್ಟ್ PUC ಇವಾಗ. 92 ತೆಗ್ದವನೆ. ಏನು ಪರ್ಸೆಂಟೇಜಾ? ಹೇಳಿದೆ, ಖುಷಿ ಪಟ್ಬಿಟ್ಟ. ಏನಂತ? ನಿಮ್ಮ ತಂಗಿ ಕೊಟ್ಟವ್ರು ಕಳ್ಳ ಅಂತ. ನೀವು ಹೋಗಲ್ವಾ ಅಂತಾನೆ. ಬರಲೇ ಇಲ್ಲ ಮತ್ತೆ ಇಲ್ಲಿ ಬಂದ್ಮೇಲೆ ಕರ್ಕೊಂಬರ್ತೀನಿ. ನೀವೆಲ್ಲ ಇದೇ ಆಗೋಯ್ತು ನಿಮ್ಮ. ನಾನು ಹಬ್ಬ ಸಾಕು ಬರಲೇ ಅವಳ ಬಿಡ. ಸ್ನೇಹಿತರೆ, ಏನರಲ್ಲಿ ಹೋಯ್ತಾ ಇರೋದು ಇವಾಗ ಅಂದರೆ ಬೈಕಲ್ಲ, ಕಾರಲ್ಲಿ. ಏನು ಬ್ರೋ? ಹಾಯ್. ಹಾಂ, ಈ ಕಾರ್ನ ನನಗೆ ನಮ್ಮ ಅಕ್ಕ ಕೊಡಿಸಿದ್ದು ಪ್ರೀತಿಯಿಂದ. ಅಂದರೆ ಸುಮಾರು ದುಡ್ಡೈತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ನಾನು ಬಡವನೇ. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ, ತುಮಕೂರಿಗೆ ಹೋಗಬೇಕು. ನಮ್ಮ ಅಕ್ಕನ ಕೊಟ್ಟು ಮದುವೆ ಮಾಡಿರೋದು ತುಮಕೂರು ಹತ್ರ ಹಿರೇಹಳ್ಳಿ. ಅಲ್ಲಿಂದ ಅಲ್ಲಿಗೆ ಹಾಸ್ಪಿಟಲ್ ಹತ್ರ ಆಗುತ್ತೆ ಅಂದ್ಬಿಟ್ಟು ತುಮಕೂರಲ್ಲೇ ತೋರಿಸಿ, ಅಲ್ಲೇ ಎಲ್ಲ ಹಾಸ್ಪಿಟ್ಲಲ್ಲಿ ಇವಾಗ ಮಗು ಎಲ್ಲ ಆಗಿರೋದು.
ಸ್ನೇಹಿತರೆ, ಈ ಕಾರು ಈ ನೈಟ್ ಹೊತ್ತು ನಿಲ್ಲಿಸ್ತೀನಲ್ಲ, ಇಲಿಗಳೆಲ್ಲ ಸಂಸಾರ ಸ್ಟಾರ್ಟ್ ಮಾಡ್ಕೊಂಬಿಟ್ಟವೆ. ನನಗೇನು ಭಯ ಅಂದರೆ, ಅದೃಷ್ಟ ಇಲ್ಲಿವರೆಗೂ ಯಾವ ಇರೋ ಕಡ್ದಿಲ್ಲ. ಬಂದು ಈ ಸೀಟ್ ಮೇಲೆಲ್ಲ ತಿಂದು ಒಳ್ಳೆ ಪಾರ್ಟಿ ಮಾಡ್ದಂಗೆ ಮಾಡ್ಕೊಂಡು ಇಲ್ಲೇ ಎಲ್ಲ ತಿಂದು ಎಲ್ಲ ಹೋತವೆ. ನಾನು ಏನೇನೋ ಮಾಡಿದೆ. ಈ ಮಧು ಬರ್ತದಲ್ಲ, ಮಧು ಬೈಕ್ ಹಾಕಂತಾರಲ್ಲ, ಅದನ್ನೆಲ್ಲ ಓಪನ್ ಮಾಡಿ ಕಟ್ಟದೆ ಸ್ಮೆಲ್ಲಿಗೆ ಬರಲ್ವೇನೋ ಅಂತ. ಆದರೂ ಬರ್ತಾ ಇಲ್ಲ ಯಾವ ಕಿಲಾಡಿ ಇಲಿಗಳು. ಅದಕ್ಕೆ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದೆ ನೋಡಿ. ಇದು ರಿವ್ಯೂಸ್ ಎಲ್ಲ ನೋಡಿ ಚೆನ್ನಾಗಿ ತಗೊಂಡಿದ್ದೀನಿ. ನೋಡೋಣ. ಅಂದರೆ ಇದರಲ್ಲಿ ಸಾಯಲ್ಲ, ಓಡೋಗುತ್ತಂತೆ ಸ್ಮೆಲ್ಗೆ. ಒಂದು 3 ಇಟ್ಟರೆ ಸಾಕು. ಫ್ರಂಟಲ್ಲಿ ಬಾನೆಟಲ್ಲಿ ಒಂದು, ಆಮೇಲೆ ಇಲ್ಲಿ ಒಳಗಡೆ ಸೀಟ್ ಮೇಲೆ ಎಲ್ಲಾದರೂ ಒಂದು, ಆಮೇಲೆ ಬ್ಯಾಕ್ ಸೈಡಲ್ಲಿ ಡಿಕ್ಕಿಲಿ ಒಂದು ಇಟ್ಬಿಟ್ರೆ ಬರಲ್ಲ. ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ತಗೊಂಡಿರೋರೆಲ್ಲ ಸಖತ್ತಾಗೈತೆ ಹಂಗೆ ಏನೆಲ್ಲ ಕಮೆಂಟ್ ಹಾಕಿದ್ರು, ಕಾಮೆಂಟ್ರಿ ಕೊಟ್ಟಿದ್ರು. ಅದಕ್ಕೆ ತರಿಸಿದ್ದೀನಿ. ನೋಡೋಣ. ರ್ಯಾಟ್ ಆ್ಯಂಡ್ ಮೌಸ್ ಅಂತ ನೋಡ್ಕೊಂಡು ಸ್ನೇಹಿತರೆ ಬಂದೆ. ಇದು ತುಮಕೂರು ಹತ್ರ ಚಿನ್ಮಯಿ ಹಾಸ್ಪಿಟ್ಲು. ಹಲೋ ಅಮ್ಮ, ಬಂದೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ಬರ್ಲಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಬರ್ಲಾ? ಬಿದೋದ್ರೆ ಎಲ್ಲಾದ್ರು ಎಲ್ಲಿ ಬರ್ಬೇಕು? ಮೇಲಕ್ಕ? ಇದೇ ಹಾಸ್ಪಿಟ್ಲ್ ಚಿನ್ಮಯಿ. ದೇವ್ಕಿ ಪುಟ್ಟಾರು. ರಾಧಾ ಎಲ್ಲ ಇಲ್ಲ. ಹಾಲೆಲ್ಲ ಕುಡಿಸ್ತಾರಂತೆ. ಹೌದಾ? ಎಲ್ಲಿ ಟಿಫನ್ ಮಾಡಿದ್ರ? ಪಕ್ಕದ ಮನೆಯವರು ಇದು ಕೊಟ್ಟಿದ್ರು, ಉಪ್ಪಿಟ್ಟು. ಬದಾಮಿ ಕೆಳಗ ಏನು ತರಬೇಕು? ನಾವು ನೋಡಿದ ಅಂಗಡಿಯೇ ಸ್ಟಾರ್ಟಿಂಗ್ ನೋಡಿ ಬರಲ್ಲ, ನೋಡ್ಬೋದಾ? ಹೆಣ್ಣು ಮುಚ್ಕೋಬೇಕಾ? ಅವೆಲ್ಲ ಬೇಡಪ್ಪ. ಎಲ್ಲಿ ಬಿಡ್ಲಿ ಕಣ್ಣು? ಫಸ್ಟ್ ತಟ್ಟೆ ನೋಡ್ಬೇಕಾ? ತಟ್ಟೆ ಇಲ್ಲ ಐತಾ? ತಟ್ಟೆಲಿ ಏನು ಇಲ್ವೇ ಇಲ್ಲ. ಎಣ್ಣೆ ಐತೆ ಕಂತಾಳ. ಶಾಸ್ತ್ರ ಸುಮ್ಮನೆ ಅಯ್ಯೋ ನೋಡ್ಲಾ? ಏಯ್ ಸುಮ್ಮನೆ ನೋಡಿ ನೋಡ್ತದ ಅವ್ರ ಮಾವನೇ ನೋಡ್ತೇನೆ. ತಲೆ ನೋಡ್ಲಾ? ತಲೆ ನೋಡು. ಏನು ಕಾಣ್ತಾ ಇಲ್ಲ. ನೋಡಿದೆ ಕಾಣಿಸ್ತಾ ಇದ್ದಾ? ಕಾಣಿಸ್ತಾ? ಇದು ಗಿಡಕ್ಕೆ ತಣ್ಣಗೆ ಹಾಕ್ತೀನಿ. ಅಲ್ಲೆಲ್ಲ ನರ್ಸರಿ ಇಲ್ಲಿ ಕೆಳಗಡೆ ಹೆಣ್ಮಗು ನಾನು ಯಾರು ಗೊತ್ತಾಯ್ತಾ? ಯಾರು ಗೊತ್ತಾ? ನಾನು ಏನಕ್ಕ ಆರಾಮಾಗಿದ್ಯಾ? ಇದು ಹಾಕ್ಬೇಕಾ? ಅವಳದೇ ಆಮೇಲೆ ತಿರ್ಗಿಸ್ಕೊಳಂಗಿಲ್ಲ. ಅವಳಿಗಿನ ಹೆಚ್ಚ ಏ ಗೋಲ್ಡ್ ಹಾಕ್ಬೋದ? ಹೆಂಗೋ ಮಗು ಹಾಕ್ಬೋದು. ಸೋದ್ರ ಮಾವದಿರ ಹಾಕ್ತಾರೆ. ಅಲ್ಲ ಹಾಕ್ತಾರೆ. ಹಾಕ್ಬೇಕಾ? ಅಪ್ಪ ಬಟ್ಟೆಲಿ ಒರೆಸ್ಬಿಟ್ಟು ಹಾಕು ಕತ್ತು ಬೆವರು. ಹಾಕು ಇವಾಗ. ಅದನ್ನು ತೋರಿಸ್ಬೇಡ, ನಾನು ಬ್ಲರ್ ಮಾಡ್ತೀನಿ. ಫೋಟೋ ತೋರು ಹಿಡಿಬೇಡ. ದೃಷ್ಟಿ ಆಗ್ಬಿಡ್ತದೆ ನನಗೆ. ಇದು ಹಂಗೆ ಇಕ್ಕಪ್ಪಿ ನಂಗೆ ಇಕ್ಕಿ ಒಂದು 5 ನಿಮಿಷ ತಕ್ಕಳ. ಏನಿದು ನೆತ್ತಿ ಇಲ್ಲಲ್ಲ? ಅದಂಗೆ ಇನ್ನ ಸ್ನಾನ ಮಾಡಿಸಿಲ್ವಲ್ಲ, ಮಧ್ಯಾಹ್ನ ಸ್ನಾನ ಮಾಡಿಸ್ತಾರೆ.
ಮೂಗು ಡಿಸೈನ್ ಆಗೈತೆ. ಮಕ್ಕಳು ಹಂಗೇನೆ ಆಮೇಲೆ ತಿಂತಾರೆ ನಂಗೆ ಆಗದ್ ಬಿಡಲಿ ನಾನು ಎತ್ಕೊತೀನಿ. ಹುಷಾರು ತಲೆ ಹೆಂಗ್ ಇಟ್ಕೊಬೇಕು ಕೆಳಗಡೆನಾ? ಬುರುಡೆ ಈ ಅಂಗೈ ಒಳಗಿರ್ಲಿ ಬುರುಡೆ. ಇನ್ ಮಿಕ್ಕಿದೆಲ್ಲ ನಿಂದ ಎಡಗೈಲಿ ಇರ್ಲಿ. ಒಳ್ಳೆ ನೀರು ತಲೆ ಹುಷಾರು. ಓಯ್ ಏಯ್ ಚಿನ್ನಿ ಚಿನ್ನಿಮ್ಮ ಮೊಮ್ಮಕ್ಕ ನೋಡಕ್ ಬಂದೆ. ಯಾರು ಅವ್ನಿನ್ಯಾರು ನಾವು ಹುಡ್ಕಟ್ಟು ತಡಮ್ಮ ತಡ ಇಲ್ಲಿ ಕೊಡಲ್ಲ ಸ್ವಂತ ಕರ್ತೀವಿ ಅಂದ್ರೆ ಅವನೇನು ಮಗ ಅಲ್ವಾ? ಹುಷಾರಯ್ಯ ಹೇಳೋ ಚೈನ್ ನಮ್ದೆ ಅಂತ ಹೇಳು ನಾಡೀಗ ಅಲ್ವೇನವ? ಫೋಟೋ ಹಿಡ್ಬಿಡ. ನಮ್ಮಮ್ಮ ನಮ್ಮಕ್ಕ ನಮ್ಮ ಅತ್ತೆ ನಮ್ಮ ಬಾವ ಅವರ ಅಮ್ಮ ಹೋಗವ ಎಲ್ಲಕ್ಕ ಹೆಂಗೂ ಇದಾವೆ ನೋಡೋಣ. ಚೈನ್ ಬಿದ್ದೈತಿ. ಸ್ವಾತಿ ನಕ್ಷತ್ರ 3ನೇ ಪಾದ ತುಲಾ ರಾಶಿ ರಾ ರೇ ರು ರಾ ಹೆಸರಲ್ಲಿ ಹೇಳ್ಬೇಕಂತೆ. ಇವ್ರ ಹೆಸರು ಬರ್ಕೊಟ್ಬಿಟ್ಟವ್ರು ರೇಖಾ ರುಕ್ಮಿಣಿ ಬರೋದು ಯಾವ ತನುಶ್ರೀ. ತಾ ಹೆಂಗ್ ಬರುತ್ತೆ? ತಾ ಬರ್ದವ್ರಲ್ಲ ಈ ಇಲ್ಲಿರೋ ಹೆಸರು ಇಡ್ಬೇಕಂತ. ಅಲ್ಲ ಅದ್ರ ಬರೋದು ಯಾವ 3ನೇ ಪಾದ ಜನನ ದೋಷ ಏನೂ ಇರುವುದಿಲ್ಲ. ರಾಯಿಂದ ಒಳ್ಳೆ ಹೆಸರು ನೋಡೋಣಿರು. ತಾ ರಾ ಓಕೆ. ಸಾಯಂಕಾಲದೊಳಗೆ ಕೊಡಬೇಕು ಡಿಸಿಷನ್ ಮಾಡ್ಕೊಂಡು. ನಾಮಕರಣ ಮಾಡ್ಬೇಕಾದ್ರಲ್ವಾ? ಇಲ್ಲಿ ಕೊಟ್ರೆ ಬರ್ತ್ ಸರ್ಟಿಫಿಕೇಟು ಇಲ್ಲ ಹೆಣ್ಮಕ್ಳಿಗೆ ಸರ್ಟಿಫಿಕೇಟ್ ಸಾಯಂಕಾಲದೊಳಗೆ ಹೆಸರು ಹೇಳ್ಬೇಕಾ? ಹಿಡ್ಕೊಳ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರಿಗೂ ಧನ್ಯವಾದ. ಏನಂದರೆ ಒಂದು ಇಲ್ಲಿ ಕೊಟ್ಟವರಲ್ಲ ಹೆಸರು ಇವತ್ತೇ ಯಾವುದಾದ್ರೂ ಡಿಸಿಷನ್ ಮಾಡಿಕೊಂಡು ಇಲ್ಲಿಂದ ಹೋಗ್ತೀವಲ್ಲ. ಇವಾಗ ಸಾಯಂಕಾಲನೇ ಹೇಳ್ಬೇಕಾ? ಹಾಂ ಮತ್ತು ಇವಾಗ ಸುಮ್ಮನೆ ಹೆಸರಿಗೆ ಸರ್ಟಿಫಿಕೇಟ್ ಮಾಡ್ಸಕ್ಕ? ಹ್ಞೂ ಕೇಳ್ತಾರೆ. ರೇ ರು ರೋ ತಾ ಅಂತ ಬರ್ಕೊಟ್ಟವ್ರೆ. ಯಾರೋ ಪುರೋಹಿತರು ಯಾರಕ್ಕ ಇವ್ರು ಸ್ವಾಮೀಜಿ ಯಾರೋ ಬರೆದಿರ್ತಾರೆ. ಯಾವ್ದು ಹೆಸರು ಇಡ್ತಾರೋ ನೋಡೋಣ. ನಾನು 4-5 ಹೇಳಿದ್ದೀನಿ, ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ. ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.